ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಏನು ಅಕ್ಕನ ಮಕ್ಕಳದು ಮ್ಯಾರೇಜ್ ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿತಾ ಇದೆ, ನೋಡ್ತಾ ಇರ್ಬೋದು ನೀವು. ಇವತ್ತಿನ ದಿನದಲ್ಲಿ ಅಂದರೆ ಸ್ವಲ್ಪ ವೀಡಿಯೋಗಳು ಹೆಚ್ಚು ಕಡಿಮೆ ಆಗಿದ್ದಾವೆ ಅಂತ ಹೇಳಿದ್ನಲ್ಲ, ಅಂದರೆ ಹಿಂದೆ ಮುಂದೆ ಆಗಿದ್ದಾವೆ ನೋಡಿ. ಹಾಗಾಗಿ ಇವತ್ತಿನ ದಿನದಲ್ಲಿ ಏನು ಶಾಶಿ ಕಟ್ಟಿ ಅಂತೇನು ಹೇಳ್ತಾರಲ್ಲ, 5 ದಿನಸಿಂದು ಮಣ್ಣು ಅದೆಲ್ಲ ತೊಗೊಂಡು ಬಂದು ಇವತ್ತು ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅದಕ್ಕೂ ಕೂಡ ಸ್ವಲ್ಪ ಪೂಜೆ, ಅವಳ ಮುತ್ತು ಎಲ್ಲ ಸೇರಿಸ್ಬಿಟ್ಟು ಈಗ ಪೂಜೆ ಅದೆಲ್ಲ ಮಾಡಿದ ನಂತರ ಒಂದು 5 ಜನ ಮುತ್ತೈದೆಯರು ಎಲ್ಲರೂ ಸೇರಿಬಿಟ್ಟು ಅದನ್ನು ಅಂದರೆ ಶಾಶಿ ಕಟ್ಟಿನ ರೆಡಿ ಮಾಡ್ತಾ ಇದ್ದಾರೆ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ. ಕಟ್ಟಿಪಟ್ಟು ಸಾರು ಸಂಬಂಧ ರಾತ್ರಿ ಅಂಡಿ ಇದು ಕೆಮ್ಮಣ್ಣು ಇಂಥ ಊತಿನ ಮಣ್ಣು ತಂದು ಅದಕ್ಕೆ ಒಂದು ಪುಟ್ಟಕಾಯಿ ಕಲಿಸಿ ನೆನಿತೀವಿ, ಸಾರಿಸ್ತೀವಿ. ಆಮೇಲೆ ಅವಳ ಮುಂದೆ ಅದು ಮಾಡಿಕೊ ಅಲ್ಲಿ ಇಡ್ಬೇಕಲ್ಲಪ್ಪ, ಪೂಜೆ ಮಾಡಿ ನೋಡಿ ಕಾಯಿಗೆ ಸ್ವಲ್ಪ ಹೊಡೆದ್ಬಿಟ್ರೆ ಅದು ಬಳೆ ಹಾಕ್ಸೋದು. ಇದೇ ರಿಯಲ್ ಈಗ ಕುಂಕುಮ ಅದಕ್ಕೆ ಸಾಕಾಗಿ ಮಕ್ಕಂಡ ಅದು ಊಟಕ್ಕೆ ಕೊಡವಲ್ರಿ ನನಗೆ ಅಂತಂದ. ಫೈನಲ್ ಆಗಿ ಶಾಶಿ ಕಟ್ಟಿ ಈ ರೀತಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಮೇಲೆಗಡೆ ಸಗಣಿ ಕೂಡ ಸಾರಿಸಿದ್ದಾರೆ ನೋಡಿ. ಇದು ಬಂದು ಸ್ಟಿಕ್ಕರ್ ನೋಡಿ. ಮೊದಲೆಲ್ಲ ಪೇಂಟ್ ಹಚ್ತಾಯಿದ್ರು, ಬಟ್ ಈಗ ಬಂದು ವಾಲ್ಪೇಪರ್ ಟೈಪ್ ಸ್ಟಿಕ್ಕರ್ ಕೂಡ ಅಂಟಿಸಿದ್ದಾರೆ. ಸರಿಯಮ್ಮ, ಸುಂದಾ ಸ್ವಲ್ಪ ತಡಿ, ಸುಂದಾ ಸ್ವಲ್ಪ ಸರಿ. ಏ ಭಾಳ ಆಗ್ಬೇಡ, ಚಂದ ಕಾಣಲ್ಲ. ಚೆನ್ನ ಹೋಗಮ್ಮೆ, ಅಲ್ಲ ಬಾ ಹಂಗ ನೀರು ಯಾರಿಗೆ ನೀರು ಹೊರಗೆ ಹೋದ್ನ ಅದನ್ನಲ್ಲ ಬೇ ಅವಿ ಸ್ವಲ್ಪ ಮುಂದೆ ಬಾ, ಅದು ಬೆಳಗ್ಗೆ ಬರ್ತೈತಲ್ಲ ಮುಂದೆ.
ಅಂದ್ರೆ ಕಂಬ ಪೂಜೆ ಅದೆಲ್ಲ ಆದ ನಂತರ ಅಂದರೆ ಹುಡುಗಗ ಸೋದ್ರ ಮಾವ ಅಂದರೆ ನಮ್ಮ ಅಣ್ಣ ನೋಡಿ ನಮ್ಮ ವೈನಿ ಕೂಡ ಇವರು ಅವರು ಸೋದ್ರ ಮಾವ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ಹುಡುಗಗ ಅಂದ್ರದ್ದು ಕಂಬಕ್ಕೆ ಪೂಜೆ ಅದೆಲ್ಲ ಮಾಡಿದ ನಂತರ ಅವರಿಗೂ ಕೂಡ ಬಟ್ಟೆ ಅದೆಲ್ಲ ಕೊಡಬೇಕಂತ ಹೇಳಿ ಶಾಸ್ತ್ರ ಇದೆ ನೋಡಿ. ಹಾಗಾಗಿ ಅವರೆಲ್ಲ ಅದು ಪೂಜೆ ಅದೆಲ್ಲ ಆದ ನಂತರ ಈಗೇನು ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರಲ್ಲ ಅಂದರೆ ನಮ್ಮ ದೊಡ್ಡಕ್ಕನ ಮಗಳು ನಂತರ ಅಳಿಯ ನೋಡಿ ಇವರು ನಮ್ಮ ರಿಲೇಷನ್ನಲ್ಲೇ ಕೊಟ್ಟಿರೋದು ಅಂದರೆ ಅಕ್ಕನ ಮಗಳನ್ನ. ಈಗ ಅವರಿಗೆ ಕೂಡಿಸ್ಬಿಟ್ಟು ಅರ್ಶಿನ ಕುಂಕುಮದ ಜೊತೆಗೆ ಅವರಿಗೆಲ್ಲ ಬಟ್ಟೆ ಅದೆಲ್ಲ ಕೊಡ್ತಾರೆ ನೋಡಿ. ಅಂದರೆ ಸೀರೆ ಅದೆಲ್ಲ ಕೊಟ್ಟು ಉಡಕ್ಕಿ ಅಂತೇಳಿ ಹಾಕ್ತಾರೆ ನೋಡಿ. ಆ ರೀತಿಯಾಗಿ ಅಕ್ಕನ ಮಗಳು ಕೂಡ ಈಗ ಅವರಿಗೆ ಮೊದಲಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ನಂತರ ಬಟ್ಟೆ ಕೊಟ್ಬಿಟ್ಟು ಆರತಿ ಅದೆಲ್ಲ ಮಾಡ್ತಾರೆ ನೋಡಿ. ಸಾರಿ ನಂತರ ಉಟ್ಕೊಂಡು ಬಂದಮೇಲೆ ನೋಡ್ತಾ ಇರ್ಬೋದು. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತೋಗಿ. ಅಂದರೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಿಮಗೆ ಗುರ್ತಾಗುತ್ತೆ. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕೂಡ ನೋಡ್ಬೋದು ನೋಡಿ ನೀವು. ಅಕ್ಕನ ಮಗಳು ಅಳಿಯ ಕೊಡ್ತಾ ಇರೋದು ಏನು ಬಟ್ಟೆ ಇಸ್ಕೋತಾ ಇದ್ದಾರಲ್ಲ, ಅಂದರೆ ಅರಿಶಿನ ಕುಂಕುಮ ಜೊತೆಗೆ ಏನು ಇಸ್ಕೋತಾ ಇದ್ದಾರಲ್ಲ ಅವರು ನಮ್ಮ ಅಣ್ಣ ವೈನಿ ನೋಡಿ. ಅವರು ಈ ರೀತಿಯಾಗಿ ಕಾರ್ಯಕ್ರಮಗಳು ನಡೆದು ತುಂಬ ಚೆನ್ನಾಗಿ ನಡೆದು ನೋಡಿ. ಎಲ್ಲರೂ ಬಂದು ತುಂಬ ಚೆನ್ನಾಗಿ ಇದ್ದು
ಎಲ್ಲರೂ ಕೂಡ ಕೆಲಸ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಅಂದರೆ ಮದುವೆ ಕಾರ್ಯಕ್ರಮ ತುಂಬ ಚೆನ್ನಾಗೇ ನಡೀತಾ ಅಂತ ಕೂಡ ಹೇಳ್ಬೋದು ನೋಡಿ. ಇದಾದ ನಂತರ ಬಳೆ ಶಾಸ್ತ್ರ ಕೂಡ ಇದೆ ನೋಡಿ. ಅಂದರೆ ಇವತ್ತಿನ ದಿನದಲ್ಲಿ ಬಳೆ ಶಾಸ್ತ್ರ, ನಂತರ ಅಂದರೆ ಗಂಬದ ಪೂಜೆ, ಅದಾದ ನಂತರ ಶಾಶಿಕಟ್ಟೆ ಕೂಡ ಹಾಕಿದ್ದು ನೀವು ಆಲ್ರೆಡಿ ನೋಡಿದ್ದೀರಲ್ಲ ನೋಡಿ. ಅಥರ್ವ ಕೂಡ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡು ಬಂದೆ ನೋಡಿ. ನಾನು ಒಂದು ಸ್ವಲ್ಪ ಮಾಡಿದೆ, ಮಕ್ಕಳೆಲ್ಲ ಸ್ವಲ್ಪ ಮಾಡಿಕೊಟ್ರು ವೀಡಿಯೋಸ್ ಎಲ್ಲ. ಈ ರೀತಿಯಾಗಿತ್ತು ನೋಡಿ. ಒಂದೊಂದೇ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು. ಮದುವೆ ಆಲ್ರೆಡಿ ಆಗಿತ್ತು. ಅದಾದ ನಂತರ ನಾನು ಈಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಕ್ಕ ಮ್ಯಾರೇಜಿಗಾಗಿ ಕೊಟ್ಟಿರುವಂಥ ಸಾರಿ ನೋಡಿ. ಅಣ್ಣನಿಗೂ ಕೂಡ ಡ್ರೆಸ್ ತೊಗೊಂಡು ಬಂದಿದ್ರು. ಈಗ ಉಡೇಕಿ ಅಂತೇಳಿ ಹಾಕ್ತಾಳೆ ನೋಡಿ ಅಕ್ಕನ ಮಗಳು ಕೂಡ, ನೋಡ್ತಾ ಇರ್ಬೋದು ನೀವೀಗ. ಅದೇ ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೆ, ಅಕ್ಕನ ಮಗ ಫೋಟೋ ತೆಗಿತಾ ಇದ್ದೆ ನೋಡಿ. ವೀಡಿಯೋಗ್ರಾಫರ್ ಬಂದಿಲ್ಲ ಅಂತ ಹೇಳಿದ್ನಲ್ಲ ಆಲ್ರೆಡಿ ನಾನು. ಹಾಗಾಗಿ ಕ್ಯಾಮ್ರಾ ಎಲ್ಲ ಬಂದಿತ್ತು, ಅಂದರೆ ಕೊಟ್ಟಿದ್ರು ಅವರು. ಅಕ್ಕನ ಮಗನೇ ವೀಡಿಯೋ ಫೋಟೋ ಅದೆಲ್ಲ ಫೋಟೋ ಎಲ್ಲ ತೆಗಿತಾಯಿದ್ರೆ ನಾನು ವೀಡಿಯೋ ಜೊತೆಗೆ ಹಾಗೆ ಫೋಟೋ ಕೂಡ ಕ್ಲಿಕ್ ಮಾಡ್ಕೊತಾ ಇದ್ದೆ ನೋಡಿ. ಯಾಕಂದರೆ ನಮಗೆ ಇದೆಲ್ಲ ಒಂದು ತುಂಬ ಮೆಮೊರಿಯಾಗಿ ಉಳೀಲಿ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದು ಕಾರ್ಯಕ್ರಮದ್ದು ವೀಡಿಯೋ ಕೂಡ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದ್ದೋ ಅಂತೇಳಿ ನನಗೆ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಂತೇಳಿ ಕೇಳ್ತೀನಿ ನೋಡಿ. ಏನು ಆರತಿ ಮಾಡಬೇಕಂತೇಳಿ ಅಂದ್ಕೊಂಡಿರ್ತೀವಲ್ಲ, ಫ್ಯಾನು ಅದೆಲ್ಲ ಏರ್ ಕೂಲರ್ ಎಲ್ಲ ತೆಗೆದುಬಿಟ್ಟಿರ್ತೀವಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು ನೋಡಿ. ಅಲ್ಲೆಲ್ಲ ಕೂತ್ಕೊಂಡವರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಬಟ್ ಅವರಿಗೆಲ್ಲ ತುಂಬ ಸೆಕೆನೇ ಆಗ್ತಾಯಿತ್ತು. ಯಾಕಂದರೆ ಆರತಿ ಅದೆಲ್ಲ ಇರುತ್ತಲ್ಲ, ಫ್ಯಾನ್ ಆಫ್ ಮಾಡಿಬಿಡ್ತಾರೆ ನೋಡಿ. ಹಾಗಾಗಿ ಒಳಗಡೆ ಕೂಡ ಮದುಮಗ ಅಂದರೆ ಟಿಫನ್ ಕೂಡ ಮಾಡಿರಲಿಲ್ಲ ನೋಡಿ. ಅವನು ಲೇಟಾಗಿತ್ತಂತೇಳಿ ಅವನು ಕೂಡ ಒಳಗಡೆ ಟಿಫನ್ ಮಾಡ್ತಾಯಿದ್ದ. ನಾವು ಆಲ್ರೆಡಿ ಎಲ್ಲ ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ವಿ, ನೋಡ್ತಾ ಇರ್ಬೋದು ನೀವೀಗ. ಹುಡುಗರು ನೋಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು ನೋಡಿ. ಹಾಗೆ ನಮ್ಮ ಮೊಯ್ನಿ ಕೂಡ ಪಾಸ್ ಆದರು. ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದು ನಾನು. ಇದೇ ಊರಲ್ಲೇ ಇರ್ತಾರೆ ನೋಡಿ ಇಬ್ಬರು ಅಣ್ಣಂದರು ಕೂಡ. ಅದು ಈಗೇನು ಉಡೋಕ್ಕೆಲ್ಲ ಹಾಕ್ತಾರಲ್ಲ, ಸ್ವಲ್ಪ ಒಚ್ಚಲ ಅಂತೇನು ಹೇಳ್ತೀವಲ್ಲ, ಹೊಸ್ಲ ಅಂತೇಳಿ, ಅದನ್ನು ಹೊರಗಡೆ ಹೋಗಿ ಬಂದ ನಂತರ, ಒಳಗಡೆ ಬಂದ ನಂತರ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಸಕ್ಕರೆ ಕೊಟ್ಟು ನಂತರ ನೀರು ಕುಡಿಲಿಕ್ಕೆ ಕೊಡ್ತಾರೆ ನೋಡಿ. ಯಾಕಂದರೆ ಈ ರೀತಿ ಏನೋ ಪದ್ಧತಿ ಇದೆ, ಹಾಗಾಗಿ ಅದೇ ರೀತಿಯಾಗಿ ಮಾಡ್ತಾರೆ ನೋಡಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತೋಗಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ. ಶಾಶಿ ಕಟ್ಟಿ ಯಾವ ರೀತಿ ಹಾಕಿದ್ರು ಮದುವೆ ಮನೆಯಲ್ಲಿ ಅಂತೇಳಿ ನೀವು ಕೂಡ ನೋಡಿದ್ರಲ್ಲಿ ಇವತ್ತಿನ ದಿನದಲ್ಲಿ. ಅದಾದ ನಂತರ ಗಂಬದ ಪೂಜೆ ಅದಾದ ನಂತರ ಬಳೆ ಶಾಸ್ತ್ರ ಕೂಡ ನಡೀತಾ ಇದೆ ನೋಡಿ. ನನ್ನ ಹತ್ರ ವೀಡಿಯೋಗಳು ತುಂಬ ಮಿಸ್ ಆಗಿದ್ದವು, ಬಟ್ ಅಕ್ಕಗ ಹತ್ರ ಇದ್ವು ಅಂತ ಹಾಗಾಗಿ ನಾನು ಹೇಳಿ ಮತ್ತು ವೀಡಿಯೋ ಎಲ್ಲ ಹಾಕ್ಸ್ಕೊಂಡು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈಗೇನು ಜಸ್ಟ್ ಪಾಪನ ಎತ್ಕೊಂಡ್ರಲ್ಲ, ಅವ್ರು ಬಂದು ನಮ್ಮ ರಿಲೇಷನ್ ಅಂದರೆ ನಮ್ಮ ಅತ್ತೆಯವರ ಸೊಸೆ ಆಗ್ಬೇಕು ನೋಡಿ. ಅವಳಿಗೆ ಸ್ವಲ್ಪ ಬಳೆ ಅದೆಲ್ಲ ಹಾಕ್ಲಿಕ್ಕೆ ಬರ್ತಾಯಿತ್ತಂತ, ಹಾಗಾಗಿ ಬಳೆ ಕೂಡ ನಾವು ರೆಡಿಮೇಡ್ ಅಂದರೆ ಮನೆಗೆ ತೊಗೊಂಡು ಬಂದಿದ್ದಿತ್ತು. ಯಾರೂ ಬಳೆ ಹಾಕ್ಲಿಕ್ಕಾಗಿ ಬಂದಿರಲಿಲ್ಲ ನೋಡಿ. ಹಾಗಾಗಿ ಅವರಿಗೆ ಬಳೆ ಹಾಕಲಿಕ್ಕೆ ಬರುತ್ತಂತ ಹೇಳಿಬಿಟ್ಟು ಅವರಿಗೆ ಸ್ವಲ್ಪ ಎಲ್ಲರಿಗೂ ಬಳೆ ಹಾಕಿಬಿಡಿ ಶಾಸ್ತ್ರ ಮಾಡಿ ಅಂಥೇಳಿ ಹೇಳಿದ್ವಿ. ಹಾಗಾಗಿ ಪಾಪು ಅಳ್ತಾಯಿತ್ತು ಅಂಥೇಳಿ ಪಾಪುಗೆ ಒಂದು ಸ್ವಲ್ಪ ಹಾಲು ಅದೆಲ್ಲ ಕುಡಿಸ್ಬಿಟ್ಟು ಸಮಾಧಾನ ಮಾಡಿದ ನಂತರ ಈಗ ಎಲ್ಲರಿಗೂ ಬಳೆ ಕೂಡ ಅವರೇ ಹಾಕ್ತಾರೆ ನೋಡಿ. ಅವರೇನು ಬೇರೆ ಯಾರೂ ಅಲ್ಲ, ಹೇಳಿದ್ನಲ್ಲ ನಮ್ಮ ದೊಡ್ಡಕ್ಕನ ಅವ್ರ ಮನೆಯವರ ಸೋದರ ಮಾವನ ಸೊಸೆ ನೋಡಿ. ಅವ್ರು ಬಂದು ಎಲ್ಲರಿಗೂ ಬಳೆ ಹಾಕಿದ್ರು. ನಂತರ ಕೈಯ ಕೂಡ ತೊಗೊಂಡು ನೋಡಿ. ಯಾಕಂದರೆ ಮದುವೆ ಫಂಕ್ಷನ್ಗಳು ಪ್ರತಿಯೊಂದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಬಳೆ ಹಾಕೋರೆಲ್ಲರೂ ಅಂದರೆ ಆ ಡೇಟಿಗೆ ಸಿಗಲಿಲ್ಲ ಅಂತ ನಮಗೆ. ಹಾಗಾಗಿ ಬಳೆ ಅಷ್ಟೇ ಹಸಿರು ಬಳೆ ಏನು ಮನೆಗಷ್ಟೇ ತೊಗೊಂಡು ಬಂದು ನಾವು ಇಟ್ಟಿದ್ದಿತ್ತು. ಪೂಜೆ ಅದೆಲ್ಲ ಆದ ನಂತರ ಅವರೇ ಕೂಡ ಬಳೆ ಹಾಕಿದ್ರು ನೋಡಿ. ಹೇಳಿದ್ನೆಲ್ಲ ಅವರೇನು ಬಳೆ ಹಾಕೋರಲ್ಲ, ಬಟ್ ನಮ್ಮ ಮಾಮನ ಸೊಸೆ ನೋಡಿ ಅವ್ರು ಬಂದು ಪಾಪನ್ನ ರಮಿಸ್ಬಿಟ್ಟು ಹಾಕ್ತೀನಿ ಅಂತೇಳಿ ಹಾಕ್ತಾಯಿದ್ರು. ಅವರು ಕೂಡ ಅವರಿಗೆ ಸ್ವಲ್ಪ ರೂಢಿ ಇತ್ತು ಬಳೆ ಹಾಕೋದು, ಹಾಗಾಗಿ
ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ಲಿಕ್ಕತ್ತಾರ ಅವ್ರು ಬಳೆ ಹಾಕೋದಕ್ಕಾಗಿ. ಬೇರೆದವರೆಲ್ಲ ಕೈಯಾಗ ಕೂಡ ಬಳೆ ತೊಗೊಂಡ್ರು ನೋಡಿ. ಯಾಕಂದ್ರೆ ಅದು 2624 ಇವು ದೇವರಿಗೆ ಅಂತ ನೀರು ಕುಡಿಸಿ. ನಾಲ್ಕೂವರೆ ಮತ್ತೆ ಹಾಕಿದ 3.5 ಅದು ಭಾಳ ಸಣ್ಣದೈತಲ್ಲ ಹ್ಞೂ 3.5 ಅಲ್ಲ ಇಳಿತೈತೆ ಅಂತೇಳಿ ಏನಾಯ್ತು ಅಕ್ಷರ ಸ್ವಲ್ಪ ಸಣ್ಣ ಇಳಿತೈತೆ ಅಂತೇಳಿ 3.5 5
ವಿಡಿಯೋದಲ್ಲಿ ಜಾಸ್ತಿ ನಾನು ಮಾತಾಡಿಲ್ಲ ನೋಡಿ, ಯಾವ ರೀತಿ ವಿಡಿಯೋ ಬಂದಿದೆ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತ. ನಾಳಿನ ವಿಡಿಯೋದಲ್ಲಿ ಇನ್ನೂ ಮ್ಯಾರೇಜು ಅದೆಲ್ಲ ಇದೆ ನೋಡಿ, ಎಲ್ಲಿ ಆಗುತ್ತಾ ಏನು ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ. ತಪ್ಪದೆ ನಾಳಿನ ವಿಡಿಯೋ ನೋಡಿ ಅಂತ ಕೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.